ಶಾಲೋಮ್, ಪ್ರೈಸ್ ಲಾರ್ಡ್, ಚಿಯರ್ಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಆಸಕ್ತಿಯಿಂದ ನೀವು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ಹೌದು, ನಿಮ್ಮ ಭವಿಷ್ಯದ ಕುರಿತು ನಿಮಗೆ ಚಿಂತೆ ಇದೆಯಾ? ಸಹಜವಾಗಿರ್ತದೆ. ವರ್ತಮಾನ, ಭೂತ, ಭವಿಷ್ಯ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಏನಾಗುವುದೆಂಬುದಾಗಿ ತಿಳಿಯಬೇಕೆಂಬುದಾಗಿ, ನಿಮ್ಮ ಜೀವನದಲ್ಲಿ ಆಗುವುದೆಂಬುದಾಗಿ ತಿಳಿಯಬೇಕೆಂಬುದಾಗಿ ಬಯಸುತ್ತೀರಾ? ಹಾಗಾದರೆ ಆಸಕ್ತಿಯಿಂದ ಈ ಸಂದೇಶವನ್ನು ಕೇಳ್ತೀರಿ. ಒಂದು ಪುಸ್ತಕ ಇದೆ, ಆ ಪುಸ್ತಕವನ್ನು ಓದಿದರೆ ನಿಮ್ಮ ಭೂತಕಾಲ, ವರ್ತಮಾನ ಕಾಲ ಮತ್ತು ನಿಮ್ಮ ಭವಿಷ್ಯ ಏನಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಎಸ್, ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮ ಆಸಕ್ತಿ ನೋಡ್ತಾರೆ, ನನಗೆ ಬಹಳ ಸಂತೋಷವಾಗ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಈ ಆಸಕ್ತಿಯನ್ನು ಇನ್ನೂ ಹೆಚ್ಚಾಗಿ ಬೆಳೀಲಿ. ಒಂದು ದಿವಸ ಏನಾಯಿತು, ಒಂದು ಸ್ಥಳದಲ್ಲಿ ನಾನು ಸುವಾರ್ತೆ ಸೇವೆ ಮಾಡೋದಕ್ಕೆ ಪ್ರೇಯರ್ ಸೆಲ್ ಗ್ರೂಪ್ನಲ್ಲಿ ಅಟೆಂಡ್ ಆಗ್ಲಿಕ್ಕೆ ಹೋಗ್ತಿರುವಾಗ ಒಂದು ವ್ಯಕ್ತಿ, ಒಂದು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ, ಆತನು ಬೈಬಲ್ನಲ್ಲಿ ಅನುಭವಿಸ್ತನು. ಬಹಳ ಖುಷಿ ಆಯಿತು. ಆತನ ಜೊತೆಯಲ್ಲಿದ್ದಾಗ ಅನೇಕ ಹೊಸ ಕಾರ್ಯಗಳು ನಮಗೆ ತಿಳಿದು ಬರ್ತದೆ. ಏನಾಯ್ತಂದ್ರೆ, ನಾನು ಅಯ್ಯ ಹೇಗಿದ್ದೀರಿ ಎಂಬುದಕ್ಕೆ ಕೇಳುತ್ತೆ. ಸಹಜವಾಗಿ ಕೇಳೋ ಪ್ರಶ್ನೆ ಇದು. ಅಯ್ಯ ಹೇಗಿದ್ದೀರಿ, ಭಾಳ ದಿವಸ, ಯಾಕಂದ್ರೆ ಅನಾರೋಗ್ಯದಲ್ಲಿ ಪೀಡಿತರಾಗಿದ್ರು ಅಥವಾ ಬಲಹೀನರಾಗಿದ್ರು. ಏನಾಗಿದ್ದೀರಿ, ಹೇಗಿದ್ದೀರಿ ಅಂತ ಹೇಳಿದೆ. ಹೇಗಿದ್ದೀರಿ ಅಂದರೆ, ಈಗುವರೆಗೆ ಚೆನ್ನಾಗಿದ್ದೇನೆ, ಇನ್ನು ಮುಂದೆ ಏನಾಗುವುದು ಎಂದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಆಗ ನಾನು ಅವರ ದೃಷ್ಟಿಕೋನ, ಅವರು ಕೂಡ ಬೈಬಲನ್ನು ಓದಿದ್ದಂಥವ್ರು. ಹೌದು, ನಾಳೆ ಏನಾಗುವುದೆಂದು ಹೇಳಿಕ್ಕಾಗಲ್ಲ, ನಿಜ. ಆದ್ರೆ ನಾನು ಹೇಳಿದೆ, ನಿಮ್ಗೆ ಗೊತ್ತಿರಬೇಕಲ್ರಿ ನಾಳೆ ಏನಾಗುವುದು ಎಂಬುದಾಗಿ ಅಂತ ಕೇಳಿದೆ. ನಾನು ಕೇಳಿದ ಕೂಡಲೇ, ಇಲ್ಲ ಯಾರಿಗೆ ಗೊತ್ತು ನಾಳೆ ಏನಾಗುವುದು ಎಂಬುದು. ಯಾವ ವಾಕ್ಯದ ಆಧಾರದ ಮೇಲೆ ಹೇಳ್ತಾ ಇದ್ರೆ, ಒಂದು ಬೈಬಲ್ನಲ್ಲಿ ಯಾಕೋಬನ ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ವಚನದ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಆದರೆ ಆ ವಚನದ ಕಾಂಟೆಕ್ಸ್ಟ್ ಬೇರೆ ಆಗಿದೆ. ಆದರೆ ನಾನು ಹೇಳಿದೆ, ಸರಿ ನಿಮ್ಗೆ ಗೊತ್ತಿರಬೇಕ್ರಿ ಅಂತೇಳಿ. ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾಳೆ ಏನಾಗುವುದಂತ ಗೊತ್ತಿಲ್ಲ. ಈಗ ತನಕ ಮಾತ್ರ ನಾನು ಚೆನ್ನಾಗಿದ್ದೇನೆ, ನಾಳೆ ಏನಾಗುವುದು ನನಗೆ ಗೊತ್ತಿಲ್ಲ, ಇನ್ನು ಮುಂದೆ ಏನಾಗುವುದು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ರು. ಆದರೆ ಇದೇ ಮಾತಿನಿಂದ ಅವರ ಜೊತೆಯಲ್ಲಿ ಮತ್ತು ಮಾತುಕತೆ ಆದರೆ ನನಗೆ ಗೊತ್ತಿದೆ ಏನಾಗುತ್ತದೆ ಎಂಬುದಾಗಿ ಅಂತ ಹೇಳಿದೆ. ಹೌದಾ? ಅವಾಗ ಅವ್ರು ಹೇಳಿದ್ರು, ಇಲ್ಲ ನಿನಗೂ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ರು. ನಾಳೆ ಇನ್ನು ಮುಂದೆ ಏನಾಗುವುದೆಂದು ನಿನಗೂ ಗೊತ್ತಿಲ್ಲ ಎಂಬುದಾಗಿ. ಅವಾಗ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಹಿರಿಯರಲ್ಲ ಇವರು, ಹಿರಿಯರು ಹೇಳಿದ್ರು, ಹೌದು. ಆಮೇಲೆ ಇಲ್ಲ ನನಗೆ ಗೊತ್ತಿದೆ ನೀವು ಏನಾಗುವುದು ನಾಳೆ ಅಂತೇಳಿ. ಇಲ್ಲ ನಿನಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಅವಾಗ ಆಮೇಲೆ ನಾವು ಒಪ್ಕೊಂಡೆ, ಹೌದು ಸರಿ, ನೀವು ಹೇಳಿದ್ದು ನನಗೂ ಗೊತ್ತಿಲ್ಲ ನಾಳೆ ಏನಾಗುವುದು, ನಿಮಗೂ ಗೊತ್ತಿಲ್ಲ. ಆದರೆ ಮಾನವನನ್ನು ಸೃಷ್ಟಿಸಿರುವ ಸರ್ವಶಕ್ತನಾದ ದೇವರಿಗೆ ನಮ್ಮೆಲ್ಲರ ಭವಿಷ್ಯವು, ನಮ್ಮೆಲ್ಲರ ವರ್ತಮಾನವು, ನಮ್ಮೆಲ್ಲರ ಭೂತಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಈಗ ನಡೀತಿರ್ತಕ್ಕಂಥದ್ದು ಮತ್ತು ನಡೆಯುವಂಥದ್ದು ಆ ಸರ್ವಶಕ್ತನಾದ ದೇವರಿಗೆ ಗೊತ್ತಿದೆ. ಆವಾಗ ಹೌದು ಸರಿ ಎಂಬುದಾಗಿ ಆ ಮಾತಿನ ಮೇಲನೆ ಆ ಕ್ಷಣದಲ್ಲೇ ಅದ್ಭುತವಾದಂಥ ವಾಕ್ಯಗಳಿಂದ ದೇವರು ನನ್ನ ಜೊತೆಯಲ್ಲಿ ಮಾತಾಡಿದರು. ನನ್ನ ಪ್ರಿಯ ಸಹೋದರಿ ಸಹೋದರ, ಡು ಯು ವಾಂಟ್ ಟು ನೋ ಯುವರ್ ಫ್ಯೂಚರ್? ಡು ಯು ವಾಂಟ್ ಟು ನೋ ವಾಟ್ ಈಸ್ ಯುವರ್ ಪ್ರೆಸೆಂಟ್? ವೈ ಯುವರ್ ಪ್ರೆಸೆಂಟ್ ಈಸ್ ಗೋಯಿಂಗ್ ಆನ್ ಸೋ ಟೆರಿಬಲಿ? ನಿನ್ನ ವರ್ತಮಾನ ಯಾಕೆ ಹೀಗಿದೆ? ನಿನ್ನ ಭವಿಷ್ಯತ ಏನಾಗುವುದು? ನಿನ್ನ ಭೂತಕಾಲದಲ್ಲಿ ನೀನು ಏನು ಮಾಡಿದಿ, ಅದು ನಿನ್ನ ವರ್ತಮಾನ ಕಾಲದಲ್ಲಿ ನೀನು ಅನುಭವಿಸ್ತಾ ಇದ್ದಿ. ನಿನ್ನ ವರ್ತಮಾನ ಕಾಲದಲ್ಲಿ ನೀನು ಅನುಭವಿಸ್ತಿರ್ತಕ್ಕಂಥ ಅದು ಕೇಡು, ಉಪದ್ರವ, ಅನಿಷ್ಟವಾಗಿದ್ರೆ, ದಿಸ್ ಇಸ್ ಅ ಟೈಮ್ ಫಾರ್ ಯು, ದಿಸ್ ಇಸ್ ಯುವರ್ ಟರ್ನ್ ಅಪ್ ತೇರಿ ಬಾರಿಯೇ. ಈಗ ಇದು ನಿನ್ನ ಸಮಯವಾಗಿದೆ. ನಿನ್ನ ಇನ್ನು ಮುಂದೆ ಬರುವ ಪ್ರತಿಯೊಂದು ಕ್ಷಣ, ದಿನ, ವರ್ಷ, ಕಾಲಗಳು, ಯುಗಗಳು, ನಿನ್ನದು ಭವಿಷ್ಯವು ಉಜ್ವಲಕರವಾಗಿರಬೇಕಾದ್ರೆ ಇವತ್ತೇ ನಿನಗೆ ಒಳ್ಳೆಯ ಸದವಕಾಶವಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕಂದ್ರೆ ಆ ವ್ಯಕ್ತಿ ಯಾರಲ್ಲಿ ನಾನು ಪ್ರಶ್ನೆ ಮಾಡಿದ್ದೇನೆ, ಆ ವ್ಯಕ್ತಿ ಬೈಬಲನ್ನು ಓದಿದ್ದವರು, ಹೌದು ನಿಜ. ಆದರೆ ಅವರು ಹೇಳೋ ಮಾತು ಕೂಡ ನಿಜ, ಯಾರಿಗೂ ಗೊತ್ತಿಲ್ಲ ಅನ್ನೋದಕ್ಕೆ. ಯಾಕಂದ್ರೆ ಯಾಕೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಅಂತ ಮಾತು ಬರೆಯಲ್ಪಟ್ಟಿದೆ. ಏನಂತ ತಿಳ್ಕೊಂಡು, ನಾಳೆ ಏನಾಗುವುದು ಎಂದು ನಿನಗೆ ಗೊತ್ತಿಲ್ಲ, ಅದರ ನಿಮಿತ್ತ, ಆದರೆ ನಿಜ, ಆದರೆ
ದೇವರ ಚಿತ್ತವಿದ್ರೆ ನಾನು ಅದು ಮಾಡುವನು, ಇದು ಮಾಡುವನು, ಇದು ಸಾಧಿಸುವನು, ಅದು ಸಾಧಿಸುವನು ಅಂಥದನ್ನು ಮಾಡುವನೆಂಬುದಾಗಿ ಹೇಳಬಹುದು ಹೊರತು ಎಂಬುದಾಗಿ ಹೇಳಿದೆ. ಆದರೆ ನಾಳೆ ಏನಾಗುವುದು ಗೊತ್ತಿಲ್ಲದ್ರೆ ಪರವಾಗಿಲ್ಲ, ಆದರೆ ದೇವರ ಚಿತ್ತ ನಿನ್ನ ಕುರಿತು ನಾಳೆ ಇನ್ನು ಮುಂದೆ ಬರ್ತಕ್ಕಂಥ ಕ್ಷಣ, ಈಗ ನಿನ್ನ ವರ್ತಮಾನ ಯಾಕೆ ಹೀಗಿದೆ, ನಿನ್ನ ಭೂತಕಾಲದಲ್ಲಿ ನೀನು ಹೇಗೆ ನೀನು ಮಾಡಿದಿ, ಅದು ವರ್ತಮಾನ ಕಾಲದಲ್ಲಿ ನೀನು ಅನುಭವಿಸ್ತಾ ಇದ್ದಿ, ಈ ವಿಷಯದಲ್ಲಿ ನೀನು ತಿಳ್ಕೋಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಬೈಬಲ್ ಅದು ನಿನಗೆ ತಿಳಿಸುತ್ತೆ. ದ ಗುಡ್ ನ್ಯೂಸ್ ಫಾರ್ ಯು. ಹೊಸ ಒಡಂಬಡಿಕೆಯನ್ನು ಬೈಬಲನ್ನು ಓದ್ತಾ ಇರುವಾಗ ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯೊಟ್ಟಿಗೆ ನಿಮ್ಮ ಭವಿಷ್ಯವು, ನಿಮ್ಮ ವರ್ತಮಾನವು, ನಿಮ್ಮ ಭೂತಕಾಲವು ಯಾಕೆ ಹಾಗಿತ್ತು, ಯಾಕೆ ನಂದು ಹೀಗಿದೆ, ಯಾಕೆ ಇನ್ನೇನಾಗೋದು ಎಂಬ ಚಿಂತನೆ ನಿನಗಿರೋದಾದರೆ ನಾನು ಹೇಳ್ತೇನೆ, ನಿನ್ನ ಭವಿಷ್ಯವು ನಿಶ್ಚಯವಾಗಿ ಸುಕ್ಷೇಮವಾಗಿ ಕಳಿಬೇಕು ಅನ್ನೋದೇ ನನ್ನ ಹಾರೈಕೆ, ನನ್ನ ಇಷ್ಟ. ಅದರ ನಿಮಿತ್ತ ಈ ಸಂದೇಶ ನಿಮ್ಮಲ್ಲಿಗೆ ತರ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಯಾಕೋಬನ ಪುಸ್ತಕದಲ್ಲಿ ನಾವು ಇದನ್ನು ನೋಡಿದೇವೆ. ಏನಂತ ತಿಳ್ಕೊಂಡು ನಾಳೆ ಏನಾಗುವುದು ಅಂದರೆ, ಯಾಕೆ ಇದನ್ನು ಹೇಳ್ತಾ ಇದ್ದಂದರೆ, ಯಾಕೋಬನು ಚದರಿ ಹೋದಂಥ ಯಹೂದ್ಯರಿಗೆ ಬರೆದಿರತಕ್ಕಂಥ ಪತ್ರಿಕೆ ಇದು. ಸಂತ ಯಾಕೋಬನು ಈತನು ನಾನು ಆ ಪಟ್ಟಣಕ್ಕೆ ಹೋಗಿ ಇಷ್ಟು ಖರ್ಚು ಮಾಡುವೆನು, ಇಷ್ಟು ಕೊಂಡುಕೊಳ್ಳುವೆನು, ಇಷ್ಟು ಲಾಭವನ್ನು ಪಡೆಯುವೆನು ಎಂಬುದಾಗಿ ಹೇಳಿಕೊಂಡು ಹೇಳ್ತಾ ಇದ್ದಾನೆ. ವೆರಸ್ ಓದ್ತೀರಾ ಮಾತನು ಮತ್ತೆ ಯಾಕೋಬ ಪುಸ್ತಕ 5ನೇ ಅಧ್ಯಾಯ, ಕ್ಷಮಿಸಿ 4ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನ ಹೋಗುತ್ತೆ. ಬೇಗನೆ ಓದ್ತೀರಿ. ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರ ಇವತ್ತು ಇಲ್ಲವೇ ನಾಳೆ ನಾವು ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸಿ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದು ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದು. ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆ ಆವಿ ಅಂತಿರುವಿರಿ. ಆದುದರಿಂದ ನೀವು ಅಂತ ಮಾತನ್ನು ಗರ್ವ ಅಹಂಭಾವದಿಂದ ಮಾತಾಡತಕ್ಕಂಥ ಮಾತುಗಳನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಬಾಳಿ, ದೇವರ ಚಿತ್ತವಾದರೆ ನಾವು ಬಾಳಿ ಈ ಕೆಲಸವನ್ನಾಗಲಿ ಅಥವಾ ಆ ಸಾಧನೆಯನ್ನಾಗಲಿ ಅಥವಾ ಆ ಬಿಸ್ನೆಸ್ ಅನ್ನಾಗಲಿ ಅಥವಾ ಆ ಒಂದು ಕಾರ್ಯವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಅಂದ್ರೆ ಹೇಳಬಾರದು ಅಂತ ಹೇಳ್ತಾ ಇಲ್ಲ, ಹೇಳಬೇಕು. ಅದು ಹೇಗೆ ಹೇಳಬೇಕು ಎಂಬುದನ್ನು ಅಲ್ಲಿ ಬರೆದಿದ್ದಾರೆ. ಹೀಗೆ ಹೇಳದೆ, ಈಗ ಅರ್ಥ ಆಯ್ತಾ? ಅದು ಮೊದಲನೇ ಮಾತು ಯಾಕೆ ಹೇಳಿದ್ರೆ ಅಂತೇಳಿ, ನೀವು ಅಹಂ ಇಗೋಯಿಂದ, ನೀವು ಅಹಂ ಭಾವದಿಂದ, ಅಹಂಕಾರದಿಂದ ನೀವು ಹೊಗಳಿಕೊಳ್ಳುತ್ತೀರಿ. ಅಂತ ಒಂದು ಹೊಗಳಿಕೆ, ಅಂತ ಒಂದು ಘೋಷಣೆ ಅದು ನಿಮಗೆ ಕೇಡು ತರತಕ್ಕಂಥದ್ದೇ ಹೌದು. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇದ್ದರೆ ಅದು ಪಾಪ ಎಂದು ಎನಿಸಲ್ಪಡುವುದು. ಅದು ನಿನಗೆ ಪಾಪ, ಅಪರಾಧವೆಂದು ಎನಿಸಲ್ಪಡುವುದು. ವೆರಿ ಸಿಂಪಲ್. ಇಲ್ಲಿ ಈ ಮಾತನ್ನು ಆಧಾರ ಮಾಡಿಕೊಂಡು ಆ ಹಿರಿಯರು ನನ್ನ ಹತ್ರ ಈ ರೀತಿ ನಾಳೆ ಏನಾಗೋದು. ನಾ ಹೇಳಿದೆ, ಹೇಗಿದ್ದೀರಿ ಸರ್ ಅಂತ ಕೇಳಿದೆ. ಅಯ್ಯನವರು ಹೇಗಿದ್ರಿ? ಈಗವರೆಗೆ ಮಾತ್ರ ಚೆನ್ನಾಗಿದ್ದಾನೆ, ಇನ್ನು ಮುಂದೆ ಏನಾಗುವುದೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ನಿಮ್ಗೆ ಗೊತ್ತಿರಬೇಕಂತ ಹೇಳಿದೆ. ಆದರೆ ಅವರು ವಾಸ್ತವಿಕವಾಗಿ ಈ ವಾಕ್ಯದ ಆಧಾರ ಮೇಲೆ ನಾಳೆ ಏನಾಗುವುದೆಂದು ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ನನಗೆ ಗೊತ್ತಿದೆ ಅಂತ ಹೇಳಿದೆ, ಯಾಕಂದ್ರೆ ನನಗೆ ಬೈಬಲ್ ಗೊತ್ತಿರುವುದರಿಂದ ಆ ದೃಷ್ಟಿಕೋನದಿಂದ ಮಾತಾಡಿದೆ. ಆದರೆ ನಿನಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಏನಪ್ಪ ಹಿಂಗೆ ಮಾತಾಡ್ತಾ ಇದ್ದಾರೆ? ಹೌದು, ಒಪ್ಕೋಬೇಕಾಯ್ತು. ಯಾಕಂದ್ರೆ ಹೌದು, ಮಾನವನಾದ ನನಗೂ ಗೊತ್ತಿಲ್ಲ ನಿಶ್ಚಯ. ಆದರೆ ದೇವರಿಗೆ ನಿನ್ನ ವರ್ತಮಾನ ಯಾಕೆ ಹೀಗಿದೆ, ಈಗ ನಿನ್ನ ವರ್ತಮಾನ, ಈ ಜೀವನ ಹೀಗೆ ನಿನಗೆ ಯಾಕೆ ಹೀಗಿದೆ, ಇನ್ನು ಮುಂದೆ ಏನಾಗುವುದು ಎಂಬುದಾಗಿ ದೇವರು, ಕರ್ತನಾದ ಮಾನವನ ಸೃಷ್ಟಿಕರ್ತನು, ನಿರ್ಮಾಪಕನು, ರೂಪಕನು, ರೂಪಿಸಿದಾತನು, ಮಾರ್ಗಸೂಚಿಗಳನ್ನು ತೋರಿಸತಕ್ಕಂಥವನು,
ಉಪದೇಶಕನು, ಆಲೋಚನಕರ್ತನು, ಆಶ್ಚರ್ಯಕರ್ತನು, ಅದ್ಭುತ ಸ್ವರೂಪನು ಆಗಿರುವ ಕರ್ತನು ಆಗಿರುವ ಈ ಬೈಬಲ್ನಲ್ಲಿ ನಮ್ಮ ಎಲ್ಲರ ಭೂತಕಾಲ, ನಮ್ಮೆಲ್ಲರ ವರ್ತಮಾನ ಅಂದರೆ ಈಗ ನಡೀತಿರ್ತಕ್ಕಂಥದ್ದು, ನಮ್ಮೆಲ್ಲರ ಭವಿಷ್ಯವು ಇದರೊಳಗೆ ಬರೆಯಲ್ಪಟ್ಟಿದೆ, ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಭಾಳ ಸಿಂಪಲ್ ಆಗಿ, ಭಾಳ ಶಾರ್ಟ್ ಆಗಿ ತಿಳಿಸ್ಬೇಕಂತ ಬಯಸ್ತಾನೆ. ಪ್ರತಿಯೊಬ್ಬರ ಮಾನವನ ಭವಿಷ್ಯ ಹೇಗಿರುವುದು, ಅವನ ವರ್ತಮಾನ ಯಾಕೆ ಹೀಗಿದೆ, ಅವನ ಭೂತಕಾಲ ಯಾಕೆ ಹಾಗೆ ಆಗಿತ್ತು ಎಂಬುದಾಗಿ ಸಂಪೂರ್ಣ ಈ ಅದ್ಭುತವಾದಂಥ ಮಾನವನ ಅತ್ಯಂತ ಅಮೂಲ್ಯವಾದಂಥ ಪ್ರಾಮುಖ್ಯವಾದಂಥ ಪ್ರಶ್ನೆಗೆ ಕರ್ತನಾದ ಯೆಹೋವನು ಆಗಿರುವ ಯೇಸು ಕ್ರಿಸ್ತನು ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ನನ್ನ ಒಂದು ವಿನಂತಿ ಏನಂದರೆ, ನೀವು ನಿಮ್ಮ ವರ್ತಮಾನ ಯಾಕೆ ಹೀಗಿದೆ, ನಿಮ್ಮ ಭವಿಷ್ಯ ಯಾಕೆ ಹೀಗಿದೆ ಎಂಬುದಾಗಿ, ನಿಮ್ಮ ಭವಿಷ್ಯವನ್ನು ಹೇಗೆ ನೀವು ಸುಧಾರಿಸಿಕೊಳ್ಳಬಹುದು, ನಿಮ್ಮ ಭವಿಷ್ಯವನ್ನು ಹೇಗೆ ಉಜ್ವಲಕರವಾಗಿ ಮಾಡಿಕೊಳ್ಳಬಹುದು, ನಿನ್ನನ್ನು ತಿಳಿಸುವುದು ಮಾತ್ರ ಅಲ್ಲದೆ ನಿನ್ನ ವರ್ತಮಾನದ ಕಾಲದಲ್ಲಿ ನೀನು ಭವಿಷ್ಯ ಉಜ್ವಲಕರವಾಗಿ ಮಾಡಿಕೊಂಡ್ರೆ ನಿನ್ನ ವರ್ತಮಾನ, ನಿನ್ನ ಈಗಿರತಕ್ಕಂಥ ಸ್ಥಿತಿಯಲ್ಲಿ ನೀನು ಏನು ಮಾರ್ಪಾಟವಾಗಬೇಕು, ನಿನ್ನಲ್ಲಿ ಏನು ಚೇಂಜ್ ಆಗಬೇಕು ಅನ್ನೋದನ್ನು ತಿಳಿಸಿ ನಿನ್ನ ಭವಿಷ್ಯವು ಉಜ್ವಲಕರವಾಗಿ ಮಾಡತಕ್ಕಂಥ ಈ ದೇವರ ವಾಕ್ಯ, ಈ ಬೈಬಲಿಂದ ಬೈಬಲಲ್ಲಿ ಉಲ್ಲೇಖಿಸಲ್ಪಟ್ಟಿರ್ತಕ್ಕಂಥ ಆ ದೈವ ವಾಕ್ಯ ನಿಮ್ಮ ಜೀವನದಲ್ಲಿ ಉಜ್ವಲಕರವಾದ ಭವಿಷ್ಯ ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಬೈಬಲಲ್ಲಿ. ಬಹಳ ಜನರು ಭವಿಷ್ಯ ತಿಳ್ಕೊಳ್ಳಿಕ್ಕೆ ಭವಿಷ್ಯಕ್ತರು ಅಂದರೆ ಜೋಯಿಷರ ಕಡೆ ಹೋಗ್ತಾರೆ. ಆದರೆ ಜೋಯಿಷರಿಗೆ ಹೇಳತಕ್ಕಂಥದ್ದು ಬಹಳ ಸಾರಿ ಅನೇಕ ಜನರಿಗೆ ನಿಜ ಆಗಲಿಲ್ಲ ಅನ್ನತಕ್ಕಂಥ ಸತ್ಯವು ನಿಮ್ಗೆ ಗೊತ್ತಿರತಕ್ಕಂಥದ್ದೇ. ಮತ್ತು ಇತ್ತೀಚೆಗೆ ಈ ಮೂಢನಂಬಿಕೆಗೆ ವಿದ್ಯಾವಂತರು ಎಷ್ಟು ಮಾತ್ರಕ್ಕೂ ಆಸ್ಪದ ಕೊಡ್ತಾ ಇಲ್ಲ. ಮೂಢನಂಬಿಕೆ ವಿದ್ಯಾವಂತರು, ಬುದ್ಧಿವಂತರು, ತಿಳುವಳಿಕೆ ಉಳ್ಳವರು ಯಾರು ಅದಕ್ಕೆ ಏನು ಕೊಡ್ತಾ ಇಲ್ಲ, ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಯಾಕಂದ್ರೆ ಈಗ ವಿದ್ಯಾವಂತರು ಅವೆಲ್ಲ ಹೂವಾಪೂವಗಳಿಗೆ ಅಥವಾ ಮೂಢನಂಬಿಕೆಯಿಂದ ಹೇಳತಕ್ಕಂಥ ಯಾವುದೇ ಒಂದು ಕಾರ್ಯಕ್ಕೆ ಅವರು ಅವಕಾಶ ಮಾಡಿಕೊಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಎಲ್ಲರೂ ಹೇಳ್ತಿರಲ್ವಯ್ಯ. ಈಗ ಈ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದು ನನಗೆ ಬಹಳ ಆಶ್ಚರ್ಯವಾಯಿತು ಅದು ಓದುವಾಗ. ಯಾಕಂದ್ರೆ ಹೌದು, ನಿನಗೂ ಗೊತ್ತಿಲ್ಲ ನಿನ್ನ ಭವಿಷ್ಯ ಏನಾಗುವುದೆಂಬುದಾಗಿ, ನನಗೂ ಗೊತ್ತಿಲ್ಲ ನಮ್ಮ ಭವಿಷ್ಯ ಏನಾಗುವುದೆಂಬುದಾಗಿ. ಆದರೆ ದೇವರಿಗೆ ಗೊತ್ತಿದೆ ನಿನ್ನ ವರ್ತಮಾನ, ನಿನ್ನ ಭವಿಷ್ಯ, ನಿನ್ನ ಭೂತಕಾಲದಲ್ಲಿ ಆಗಿರತಕ್ಕಂಥ ಘಟನೆ ಯಾಕಾಗಿದೆ ಎಂಬುದಾಗಿ. ಇವತ್ತು ಆ ಮಾತನ್ನು ಓದಿಕೊಂಡು ನಮ್ಮ ಜೀವನದಲ್ಲಿ ಒಂದು ನೂತನವಾದಂಥ ಶುಭ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಆನಂದ ಕಾರ್ಯಗಳು ನಡೀಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಮನುಷ್ಯನು, ಒಂದು ದೇವರು ನಂಬಿಕೊಂಡಿರ್ತಕ್ಕಂಥ ವ್ಯಕ್ತಿ, ಅವನ ಜೀವನ ಹೇಗಿರುವುದು ಎಂಬುದಾಗಿ ಬಹಳ ಅದ್ಭುತವಾದಂಥ ಸಂಗತಿಗಳು ಉಲ್ಲೇಖನ ಮಾಡಲಾಗಿದೆ. ಅದರಿಂದ ದುಷ್ಟನು ದುರ್ಮಾರ್ಗತನವನ್ನು ಮಾಡತಕ್ಕಂಥವನು, ಕೇಡು, ಅಪರಾಧ, ಮೋಸ, ವಂಚನೆ, ವ್ಯಭಿಚಾರ, ದೈವದ್ರೋಹ, ದೇವರಿಗೆ ಇಷ್ಟ ಇಲ್ಲದಂಥ ಕಾರ್ಯಗಳು, ಕಳ್ಳತನ, ಕೊಲೆ, ಹಾದರ, ಎಲ್ಲ ದುರ್ಮಾರ್ಗತನವನ್ನು ಮಾಡತಕ್ಕಂಥವನ ಜೀವನ ಹೇಗಿರುವುದು, ಬಲಾತ್ಕಾರಿ, ದೌರ್ಜನ್ಯ ಮಾಡತಕ್ಕಂಥ ಜೀವನ ಹೇಗಿರುವುದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡೋಣ. ಯೋಬನ ಪುಸ್ತಕದಲ್ಲಿ ಯೋಬನ ಸ್ನೇಹಿತರು ಯೋಬನ ಜೊತೆಯಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳ್ಕೊಂಡು, 15ನೇ ಅಧ್ಯಾಯ ಎಲಿಫಾಸ್ ಎಂಬವನು ಹೇಳ್ತಾ ಇದ್ದಾರೆ ಈ ಮಾತನ್ನು. ಯೋಬನ ಸ್ನೇಹಿತನು 15-20ನೇ ವಚನ ದಯಮಾಡಿ ಓದ್ಕೊಳ್ತೀರಿ. ದುಷ್ಟನಿಗೆ ಎಷ್ಟು ವರ್ಷಗಳು ನೇಮಕವಾಗಿವೆ, ಅಷ್ಟು ಕಾಲವು ಆ ದುಷ್ಟನು ಪೀಡಿತನಾಗಿರೋನು ಸುಖವಾಗಿರೋದಿಲ್ಲ.
ದುಷ್ಟನು ದುರ್ಮಾರ್ಗತನವನ್ನು ಮಾಡಿ ಅವನು ಸುಖವಾಗಿರ್ತಾನಂದ್ರೆ ಅವನು ಸುಖವಾಗಿರ್ಲಿಕ್ಕಾಗುದಿಲ್ಲ. ಅಂದ್ರೆ ಅವನ ಭೂತಕಾಲದಲ್ಲಿ ಏನು ಮಾಡಿದಾನೆ ಅವನ ವರ್ತಮಾನ ಕಾಲದಲ್ಲಿ ಅದನ್ನು ಅನುಭವಿಸ್ತಾ ಇದ್ದಾನೆ. ಅವನ ವರ್ತಮಾನ ಕಾಲದಲ್ಲಿ ಅನುಭವಿಸುತ್ತಾ ಇರುವಾಗ ಆವಾಗಲೂ ಪಶ್ಚಾತ್ತಾಪಟ್ಟು ಮನಸ್ಸು ತಿರುಗಿಕೊಂಡು ದುರ್ಮಾರ್ಗತನವನ್ನು ಬಿಟ್ಟು ಬಂದು ಏಸಯ್ಯ ನನ್ನನ್ನು ಕ್ಷಮಿಸು ಅಂದ್ರೆ ನಿನ್ನ ದುರ್ಮಾರ್ಗತನ, ನಿನ್ನ ಅಪರಾಧದಿಂದ ಬಂದಿರುವ ಶಿಕ್ಷೆ ಯೇಸು ಕ್ರಿಸ್ತನು ಮಾತ್ರವೇ ಪರಿಹರಿಸಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಓದ್ರಿ ನೆಕ್ಸ್ಟ್ ಓದ್ರಿ, ಕಂಟಿನ್ಯೂ ಮಾಡಮ್ಮ. ಅಪಾಯಗಳ ಸಫಲವು ಅವನ ಕಿವಿಯಲ್ಲಿ ಇರುವುದು, ತಾನು ಸುಖವಾಗಿರುವಾಗಲೂ ಬಲಾತ್ಕಾರಿ ತನ್ನ ಮೇಲೆ ಬೀಳುವನೆಂಬುದಾಗಿ ಭಯಪಡುವನು. ಅದು ಇನ್ನೊಂದು ತರ್ಜಮದಲ್ಲಿ, ದುಷ್ಟನು ತನ್ನ ದಿವಸಗಳೆಲ್ಲ, ಅಂದ್ರೆ ನಿನ್ನ ದಿವಸಗಳು ಯಾಕೆ ಕೇಡು, ಅಶುಭ, ಅನಿಷ್ಟ, ದರಿದ್ರ, ಅಶಾಂತಿ, ಅಸಮಾಧಾನದಿಂದ ಈಗ ತುಂಬಿದೆ ಅಂದ್ರೆ, ದುಷ್ಟನಂದ್ರೆ ದುರ್ಮಾರ್ಗತನವನ್ನು ಮಾಡೋನು, ಮೋಸ, ವಂಚನೆ, ಕೇಡು, ಅನೇಕರಿಗೆ ಮೋಸ ಮಾಡ್ತಕ್ಕಂಥನು, ಸುಳ್ಳು ಮಾತಾಡ್ತಕ್ಕಂಥನು, ವಂಚಕನು, ನಂಬಿಕ ದ್ರೋಹಿ. ಇವನಿಗೆ ಯಾಕೆ ಕೇಡಾಗ್ತಾನಂದ್ರೆ ದುಷ್ಟನು ತನ್ನ ದಿವಸಗಳೆಲ್ಲ ವೇದನೆ ಪಡುತ್ತಾನೆ. ಏನು ಪಡ್ತಾನೆ? ಅವನ ದಿವಸಗಳೆಲ್ಲ ವೇದನೆ ಪಡುತ್ತಾನೆ, ಅವನು ಸುಖವಾಗಿ ಇರುವುದಿಲ್ಲ. ಅವನ ದಿವಸಗಳೆಲ್ಲ ಅಂದ್ರೆ ಆಲ್ ದ ಡೇಸ್ ಆಫ್ ಹಿಸ್ ಲೈಫ್. ದುಷ್ಟನು, ನೀವು ಬಹಳ ಜನ ತಿಳ್ಕೊಂಡಿದ್ರಿ, ಅಬ್ಬಾ ಇವನು ದುಷ್ಟನು, ದುರ್ಮಾರ್ಗನು, ಮೋಸ ವಂಚನೆ ಮಾಡಿದನು, ಎಷ್ಟು ಸುಖವಾಗಿದ್ದಾನೆ ಎಂಬುದಾಗಿ. ನೋ 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 ನಿನಗೆ ಕಣ್ಣಿಗೆ ಕಾಣ್ತಾ ಇದೆ ಅವನು ಸುಖವಾಗಿದ್ದಾನೆ ಅಂತೇಳಿ, ಆದರೆ ವಾಸ್ತವಿಕವಾಗಿ ಅವನು ಸುಖವಾಗಿಲ್ಲ. ಈಗ ಅಂಥವನಿಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ಈಗಲಾದರೂ ಪಾಪಕ್ಕೆ ಮನಸ್ಸು ತಿರುಗಿಕೊಂಡು ದುರ್ಮಾರ್ಗತನವನ್ನು ಬಿಟ್ಟು ಈಗೋ ಏಸು ಕಲಿಸಿಕೊಡ್ತಕ್ಕಂಥ ಸನ್ಮಾರ್ಗಕ್ಕೆ ಬಂದ್ರೆ, ಈಗಲೇ ನಿನ್ನ ಮನಸ್ಸು ಚೇಂಜ್ ಆದರೆ ನಿನ್ನ ಭವಿಷ್ಯ ಅಲ್ಲ, ಇಂದಿನಿಂದಲೇ ನಿನ್ನ ಜೀವನ ಸುಖ, ಶಾಂತಿ, ಸಮೃದ್ಧಿ, ನಿನ್ನ ದಿವಸಗಳು ಎಷ್ಟು ಸುಂದರವಾಗಿರ್ತದೆ ಎಂಬುದಾಗಿ ಪ್ರಮಾಣದಲ್ಲಿ ತಿಳಿಸ್ತಾರೆ. ದೇರ್ ಇಸ್ ಅ ರಿಟರ್ನ್ ಡಾಕ್ಯುಮೆಂಟ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೇಲೆ ನೋಡ್ರಿ, ಆ ದಿವಸಗಳೆಲ್ಲ ವೇದನೆ ಪಡುತ್ತಾನೆ ಅಂದ್ರೆ ಸಾರೋಸ್. ಆಮೇಲೆ ನೋಡ್ರಿ, ದಿವಸಗಳು ಮತ್ತು ವರ್ಷಗಳು ಲೆಕ್ಕವು ಬಲಾತ್ಕಾರಿಯ ಮೇರೆಯಾಗಿದೆ. ಅಂದ್ರೆ ವರ್ಷಗಳ ಲೆಕ್ಕವು ಅವನು ಯಾವತ್ತು ದೌರ್ಜನ್ಯ, ಬಲಾತ್ಕಾರವನ್ನು, ಅನ್ಯಾಯವನ್ನು, ಅಕ್ರಮವನ್ನು, ಅವನ ದುಃಖ ಬಾಧೆ ಅವನನ್ನು ತುಳಿತದೆ ಎಂಬುದಾಗಿ ಅವನ ದಿವಸಗಳು ವೇದನೆ, ಅವನ ವರ್ಷಗಳು ಬಹು ಸಂಕಟದಲ್ಲಿ ಕಳೆಯುತ್ತಾನೆ. ಯು ಗಾಟ್ ಇಟ್ ಮೈ ಡಿಯರ್ ಬ್ರದರ್ ಸಿಸ್ಟರ್. ದೇವರ ವಾಕ್ಯ, ಈ ಬೈಬಲಿಂದ ಒಂದು ದುರ್ಮಾರ್ಗತನವನ್ನು ಮಾಡೋನು, ಒಂದು ಪಾಪವನ್ನು ಮಾಡೋನು, ಒಂದು ಮೋಸ, ವಂಚನೆ, ಕೇಡು, ಬೇರೆಯವರ ಸುಖವನ್ನು ನೋಡ್ಲಿಕ್ಕಾಗದ ಹೊಟ್ಟೆ ಕಿಚ್ಚಿಬಿಡುವನು, ಕ್ಷಮಿಸಲಾರದ ಮನಸ್ಸು, ದ್ವೇಷದಿಂದ ತುಂಬಿರ್ತಕ್ಕಂಥವನು ಎಂಥ ಬದುಕ್ತಾನೆ ಎಂಬುದಾಗಿ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ತದನಂತರ ಈಗ ಅವಕಾಶ ಏನಂದ್ರೆ, ಈ ದುರ್ಮಾರ್ಗತನವನ್ನು ಬಿಟ್ಟು ಈಗ ಸನ್ಮಾರ್ಗ. ಈಗ ನೀನು ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ಹೇಳ್ತಾನೆ ಯಾಕೋಬನು, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದಿದ್ದು ಅದನ್ನು ಮಾಡದೇ ಇರುವುದು ಕೂಡ ನಿನಗೆ ಪಾಪ ಎಂದು, ನೀನು ಅಪರಾಧಿ ಎಂದು ಎನಿಸಲ್ಪಡ್ತಿ. ಅದರ ನಿಮಿತ್ತ ನೀನು ಆ ಅಪರಾಧದ ನಿಮಿತ್ತ ಒಳ್ಳೆಯದನ್ನು ಮಾಡದೇ ಇರುವುದರಿಂದ ನಿನ್ನ ಜೀವನದಲ್ಲಿ ಕೆಟ್ಟದನ್ನು ಮಾಡ್ತಾ ಇರೋದ್ರಿಂದ, ಮೋಸವನ್ನು ಮಾಡ್ತಾ ಇರೋದ್ರಿಂದ, ವಂಚನವನ್ನು ಮಾಡ್ತಾ ಅದನ್ನೇ ನೀನು ಅನುಭವಿಸುತ್ತಿ. ಯಾಕೋಬನ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ, ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ. ಈಗ ನಿನಗೆ ಒಳ್ಳೆಯ ಸಮಯ ಇದು. ಇಟ್ಸ್ ಅ ಟೈಮ್ ಫಾರ್ ಯು ಟು ಚೇಂಜ್ ಯುವರ್ ಲೈಫ್ ಆರ್ ಚೇಂಜ್ ಯುವರ್ ಥಿಂಕಿಂಗ್. ನಿನ್ನ ಮನಸ್ಸನ್ನು ಮಾರ್ಪಡಿಸಿಕೊಂಡು ಇನ್ನು ಮುಂದೆ ಸುಳ್ಳು, ಮೋಸ, ವಂಚನೆ, ಪಾಪ, ದ್ರೋಹ, ಅಪರಾಧಗಳು, ಸೇಡು, ಕೇಡು, ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಯೋಚಿಸು, ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಮಾತಾಡತಕ್ಕಂಥ ದುರ್ಬುದ್ಧಿ, ಅವರ ಬಿಸ್ನೆಸ್ ಅಲ್ಲಿ ಅವರು ಚೆನ್ನಾಗಿ ಬೆಳೀತಾ ಇದ್ರೆ ಅವರ ಕಾಲಿಡಬೇಕು, ಅವ್ರಿಗೆ ಕೆಟ್ಟದ್ದು ಮಾಡಬೇಕು, ಅವರು ಉದ್ಧಾರವಾಗಬಾರ್ದು ಅನ್ನತಕ್ಕ ದುರ್ಬುದ್ಧಿ ಇಟ್ಕೊಂಡು ನೀನು ಕಾರ್ಯವನ್ನು ಮಾಡ್ತಾ ಇದ್ರೆ ಈಗಲೇ ಮನಸ್ಸು ತಿರುಗಿಕೊಂಡಿದ್ರು ನೀನು ಮಾಡಿರ್ತಕ್ಕಂಥ ಅಪರಾಧಗಳಿಗೆ ಕ್ಷಮೆ ಬೇಕಾಗ್ತದೆ. ಯಾಕಂದರೆ ನೀನು ಮಾಡಿರ್ತಕ್ಕಂಥ ಪಾಪ, ನೀನು ಮಾಡಿರ್ತಕ್ಕಂಥ ದ್ರೋಹ, ವಂಚನೆ, ಇವೆಲ್ಲದಕ್ಕೆ ಪಾಪ, ಅಪರಾಧ ಆಗಿರೋದ್ರಿಂದ ನಿನಗೆ ಶಿಕ್ಷೆ ಮಾತ್ರ ಖಂಡಿತ ಅನ್ನೋದು ತೋರಿಸ್ತಾ ಇದ್ದಾರೆ.
ಈ ಶಿಕ್ಷೆಯಿಂದ ನಿನಗೆ ಮುಕ್ತನಾಗಬೇಕಾದರೆ ನಿನಗೆ ಯಾರೋ ಒಬ್ಬರು ಆ ಶಿಕ್ಷೆಯಿಂದ ತಪ್ಪಿಸಬೇಕು. ಅದು ಈ ಭೂಲೋಕದಲ್ಲಿ ಯಾರೂ ಇಲ್ಲ ಅನ್ನತಕ್ಕಂಥ ಸತ್ಯ ನಿಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ಸತ್ಯ. ಅದು ಯೇಸು ಕ್ರಿಸ್ತನು, ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪ, ದ್ರೋಹ, ಅಪರಾಧಗಳು ಶಿಲುವೆ ಮೇಲೆ ಆತನು ಹೊತ್ತು ನಮ್ಮ ಪಾಪ, ನಮ್ಮ ಶಾಪಗಳ ನಿಮಿತ್ತ ಆತನು ಶಿಕ್ಷಿತನಾದನು. ಯಾರ್ಯಾರು ಇವತ್ತು ಆ ಒಂದು ಭೂತಕಾಲದಲ್ಲಿ ಮಾಡಿರ್ತಕ್ಕಂಥ, ಗತಿಸಿ ಹೋಗಿರ್ತಕ್ಕಂಥ ಕಾಲದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ದ್ರೋಹ, ಅಪರಾಧ, ಅನ್ಯಾಯ, ಅಕ್ರಮ, ದೌರ್ಜನ್ಯ ಎಲ್ಲ ಪಾಪದ ಕೊಡವನ್ನು ತುಂಬಿಕೊಂಡು ಭಯಂಕರವಾಗಿ ಶಿಕ್ಷಿತರಾಗಿ ಭರಿಸಲಿಕ್ಕಾಗಲಾರದಂತೆ ವೇದನೆ ಪಡ್ತಾ ಇದ್ದು ನೊಂದುಕೊಂಡು ದಿಗುಲು ಚಿಂತೆಯಿಂದ ನಿಮ್ಮನ್ನು ಕಾಡ್ತಾ ಇರಬಹುದು. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅದರಿಂದ ಮುಕ್ತರಾಗಬೇಕೆಂಬುದಾಗಿ ಇಷ್ಟ ಇದೆಯಾ? ಹಾಗಾದರೆ ಏಸಯ್ಯ, ನನ್ನ ಪಾಪಗಳನ್ನು ಕ್ಷಮಿಸು. ನೀನು ನನ್ನ ಪಾಪಗಳ ನಿಮಿತ್ತ ಶಿಲುವೆ ಮೇಲೆ ನನ್ನ ಪಾಪದ ಶಿಕ್ಷೆಯನ್ನು ಶಿಲುವೆ ಮೇಲೆ ಹೊತ್ತಿದಿ ಎಂದು ಈಗ ನನಗೆ ತಿಳಿದು ಬಂದಿದೆ. ನನ್ನನ್ನು ಕ್ಷಮಿಸು. ನನ್ನ ಶಾಪಗಳು ನೀನು ಹೊತ್ತಿದಿ ಕರ್ತನೆ, ಈಗ ನನಗೆ ತಿಳಿದು ಬಂದಿದೆ. ಹೌದು ರಾಜ, ನನ್ನ ದ್ರೋಹಗಳು, ನನ್ನ ಅಪರಾಧಗಳ ನಿಮಿತ್ತ ಬಂದಿರತಕ್ಕಂಥ ಎಲ್ಲ ಶಿಕ್ಷೆಯನ್ನು ನೀನು ಹೊತ್ತಿದಿ, ನನ್ನನ್ನು ಕ್ಷಮಿಸು ಎಂದು ಇವತ್ತು ನೀನು ಯೇಸು ಕ್ರಿಸ್ತನ ಹತ್ರ ಕ್ಷಮೆ ಯಾಚಿಸಿ, ಕರ್ತನೇ, ನನಗೆ ಬಂದಿರತಕ್ಕಂಥ ಈ ಒಂದು ವೇದನೆ, ವ್ಯಸನ, ದುಃಖ, ಸಂಕಟ, ಬಾಧೆ, ಈ ನೋವಿನಿಂದ ನನಗೆ ಮುಕ್ತಿ ಕೊಡು యేసయ్య ಎಂಬುದಾಗಿ ನೀನು ಕಳಕಳಿಯಿಂದ ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿ ಈಗ ಪ್ರಾರ್ಥನೆ ಮಾಡಿದ ಕೂಡಲೇ, ನಿನ್ನ ಬೇಡಿಕೊಂಡಿದ್ದ ಕೂಡಲೇ ನಿನಗೆ ನಿಶ್ಚಯವಾಗಿ ಅದ್ಭುತವಾದಂಥ ಶಾಂತಿ, ಸಮಾಧಾನ, ಇಂದಿನಿಂದಲೇ ನಿನ್ನ ಭವಿಷ್ಯವು ಪ್ರತಿದಿನ ಉಜ್ವಲಕರವಾದಂಥ, ಸುಖಕರವಾದಂಥ, ಸಂತೋಷಕರವಾದಂಥ, ಆನಂದಕರವಾದಂಥ, ಹರ್ಷಕರವಾದಂಥ ದಿನಗಳು, ವರ್ಷಗಳನ್ನು, ನಿನ್ನ ಭವಿಷ್ಯವೆಲ್ಲ ಸಂತೋಷ, ಹರ್ಷದಿಂದ ತುಂಬಿರುವಂತೆ ಮಾಡ್ತಾನೆ. ವೆರಿ ಸಿಂಪಲ್. ಯಾಕಂದರೆ ಪಾಪ ಮಾಡೋದನ್ನು ಬಿಟ್ಟು ಈಗ ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡಿದಾಗ ನನಗೆ ಒಳ್ಳೇದಾಗ್ತದೆ ಅಂತ ಹೇಳೋದು ತಪ್ಪು. ಯಾಕಂದರೆ ಪಾಪ ಮಾಡೋನು, ಪಾಪದಿಂದ ಬಂದಿರುವ ಶಿಕ್ಷೆ ಏನು ಬಂದಿದ್ದಿಲ್ಲ, ಆ ಶಿಕ್ಷೆ ತಪ್ಪಬೇಕಾದ್ರೆ ನಾವು ಯೇಸು ಕ್ರಿಸ್ತನ ಕಡೆ ಬಂದಾಗ ಯೇಸು ಕ್ರಿಸ್ತನು ನಮ್ಮ ಶಿಕ್ಷೆಯನ್ನು ತಾನು ಹೊತ್ತಿದ್ದಾನೆ ಎಂಬ ನಂಬಿಕೆ, ಎಂಬ ಗ್ರಹಿಕೆ ನಿನಗೆ ಬಂದರೆ, ಅಂದಿನಿಂದ ದೇವರೇ యేసయ్య, ಯಾವಾಗ ನೀನು ಕ್ಷಮೆಯನ್ನು ಯಾಚಿಸಿ ನಿನ್ನ ತಪ್ಪು ತಿಳಿದುಕೊಂಡು ಅದರಿಂದ ತಿರುಗಿ ಇನ್ನು ಮುಂದೆ ಅಪರಾಧ, ದ್ರೋಹ, ಮೋಸ, ವಂಚನೆ, ಪಾಪ ಜೀವನಕ್ಕೆ ನಾನು ಹೋಗುವುದಿಲ್ಲ ಎಂಬುದಾಗಿ ಮನಸ್ಸು ತಿರುಗಿಕೊಂಡು ಬಂದು యేసయ్య ನನ್ನನ್ನು ಕ್ಷಮಿಸಂದರೆ ಖಂಡಿತವಾಗಿ ನೀನು ಗತಿಸಿರುವ ಎಲ್ಲ ಪಾಪ, ದ್ರೋಹ, ಅಪರಾಧಗಳಿಂದ ಬರತಕ್ಕಂಥ ಬಹುಭಯಂಕರವಾದಂಥ ಶಿಕ್ಷೆ, ಶಾಪ, ಅನಿಷ್ಟ, ದರಿದ್ರ, ರೋಗ, ವ್ಯಾಧಿಗಳು, ಗುಣವಾಗಲಾರದ ರೋಗ, ಬಿಡುಗಡೆ ಆಗಲಾರದ ಸಮಸ್ಯೆಗಳಿಂದ ಖಂಡಿತವಾಗಿ ಇವತ್ತೇ ನಿನ್ನ ವರ್ತಮಾನ, ಈಗ ಇನ್ನು ಮುಂದೆ ನಿನ್ನ ಜೀವನ, ಖಂಡಿತವಾಗಿ ನಿನ್ನ ದಿವಸಗಳು ಸಂತೋಷವಾಗಿ, ಸುಗಮಯವಾಗಿ, ನಿನ್ನ ವರ್ಷಗಳು ಹರ್ಷದಿಂದ ಕಳೆಯುವಂತೆ ಮಾಡ್ತಾನೆ. ಓಕೆ, ಈಗ ನಾವು ಅದೇ ಯೋಬನ ಪುಸ್ತಕದಲ್ಲಿ ಅದಕ್ಕೆ ಉತ್ತರವಾಗಿ ಎಲಿಹು ಎಂಬ ಬೋಧಕನು, ಯೋಬನ ಪುಸ್ತಕದಲ್ಲಿ ನಿಜವಾದ ಹೀರೋ ಯಾರಂದರೆ, ದ ಹೀರೋ ಆಫ್ ದ ಬುಕ್ ಯಾರಂದರೆ ಎಲಿಹು ಎಂಬ ಬೋಧಕನು. ಅದರಲ್ಲಿ ಅನೇಕ ಜನರಿದ್ದಾರೆ, ಕ್ಯಾರೆಕ್ಟರ್ಸ್. ಯೋಬನಿದ್ದಾನೆ, ಯೋಬನ ಸ್ನೇಹಿತನು ಬಿಲ್ದಾದ್, ಎಲಿಫಾಸ್, ಚೋಪೇರ್. ಆಮೇಲೆ 4ನೇ ಸ್ನೇಹಿತನ ಬಗ್ಗೆ ನಾವು ಮರ್ತೋಗಿದ್ದೀವಿ, ಆತನ ಹೆಸರು ಎಲಿಹು ಎಂಬುದಾಗಿ. ಎಲಿಹು ಎಂಬ ಈ ಬೋಧಕನು, ಯವನ ಬೋಧಕನು, ಯವನ ಜ್ಞಾನಿ, ವಿಜ್ಞಾನಿ ಆಗಿರ್ತಕ್ಕಂಥ ವ್ಯಕ್ತಿ 36ನೇ ಅಧ್ಯಾಯ 6ನೇ ವಚನದಿಂದ ಈತನು ಅದ್ಭುತವಾಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಯೋಬನು ಏನು ಹೇಳ್ತಾನೆ, ನೋಡು ದುಷ್ಟರು ಎಷ್ಟು ಚೆನ್ನಾಗಿದ್ದಾನೆ, ನೋಡು ದುಷ್ಟರ ಜೀವನಗಳು ಎಷ್ಟು ಚೆನ್ನಾಗಿದೆ, ಅವರ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಎಂಬುದಾಗಿ ಯೋಬನು ದೇವರ ಹತ್ರ ವಾದಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಎಲಿಹು ಎಂಬವನು ಉತ್ತರ ಕೊಡ್ತಾನೆ. ಯಾಕಂದ್ರೆ ಯೋಬನಿಗೆ ಒಳಗೆ ನೋಡು ದುಷ್ಟರು, ದುರ್ಮಾರ್ಗರು, ಕೆಡುಕರು, ಕೆಟ್ಟದನ್ನು ಮಾಡ್ತಕ್ಕಂಥ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಖವಾಗಿದ್ದಾರೆ ಅಂತ ನಾವು ಕೂಡ ಎಷ್ಟೋ ಸಾರಿ ಹೇಳ್ತೀವಿ. ಆದರೆ ಯಾರಿಗೂ ಗೊತ್ತಿಲ್ಲ ಅವನು ಯಾವತ್ತೂ ಸುಖವಾಗಿರೋದಿಲ್ಲ ಎಂಬುದಾಗಿ. ದುಷ್ಟನ ಜೀವನ ಯಾವತ್ತೂ ನೆಮ್ಮದಿಯಿಂದಿರುವುದಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ನಿನ್ನ ಜೀವನದಲ್ಲಿ ಯಾಕೆ ಇಷ್ಟು ಸಂಕಟ ಕಾಡ್ತಾ ಇದೆ ಗೊತ್ತಿದೆ ನನ್ನ ಸಹೋದರನೇ, ಸಹೋದರಿಯೇ? ನಾವು ಮಾಡಿರತಕ್ಕಂಥ ದುರ್ಮಾರ್ಗತನ, ಮೋಸ, ವಂಚನೆ ಇವತ್ತಿನ ಬೆನ್ನಟ್ಟಿ ಕಾಡ್ತಾ ಇದೆ. ಪಶ್ಚಾತ್ತಾಪಪಟ್ಟು ಮನಸ್ಸು ತಿರ್ಕೊಂಡು ದೇವರ ಬಳಿಗೆ ಬಂದು ಪಶ್ಚಾತ್ತಾಪಪಟ್ಟು ಮನಸ್ಸು ತಿರ್ಕೊಳ್ಬೇಕು. ಮನಸ್ಸು ತಿರ್ಕೊಂಡ್ರೆ ಪಾಪವನ್ನು ಬಿಟ್ಟು ಬರಬೇಕು. ಖಂಡಿತವಾಗಿ ನಿನ್ನ ಜೀವನ ಎಂದಿನಿಂದ
ಸುಖಕರವಾಗಿಯೂ ಕ್ಷೇಮಕರವಾಗಿಯೂ ಅಭಿವೃದ್ಧಿಕರವಾಗಿಯೂ ಕೃತಾರ್ಥನಾಗಿಯೂ ಅಭಿವೃದ್ಧಿಯನ್ನು ಹೊಂದತಕ್ಕವನಾಗಿರುವುದು ಮಾತ್ರ ಖಚಿತ. ಅದಕ್ಕೆ ಯೋಬನ ಪುಸ್ತಕದಲ್ಲಿ ಎಲಿಹು ಎಂಬ ಒಂದು ಯವನ ಜ್ಞಾನಿ, ಯವನ ವಿದ್ವಾಂಸನು ಉತ್ತರ ಕೊಡ್ತಾ ಇದ್ದಾನೆ ಯೋಬನಿಗೂ ಮತ್ತು ಯೋಬನ 3 ಸ್ನೇಹಿತರು ಎಲಿಫಾಸ್, ಚೋಪೇರ್, ಬಿಲ್ದಾದ್ ಅವರಿಗೆ ಉತ್ತರ ಕೊಡ್ತಾ ಇದ್ದಾನೆ. ಯೋಬನ ಪುಸ್ತಕ 36ನೇ ಅಧ್ಯಾಯ 6ನೇ ವಚನದಿಂದ ಓದ್ತಿರಿ. ಆತನು ದುಷ್ಟರ ಪ್ರಾಣವನ್ನು ಉಳಿಸುವುದಿಲ್ಲ. ಆತನು ದುಷ್ಟನು ಯಾವತ್ತೂ ಸುಖವಾಗಿ ಇರುವುದಿಲ್ಲ. ನೀನು ಹೇಳ್ತಾ ಇದ್ದಿ ದೇವರು ನೋಡಿ ದುಷ್ಟರನ್ನು ಎಷ್ಟು ಚೆನ್ನಾಗಿಟ್ಟಿದ್ದೆ ನಮ್ಮದಾಗಿ, ನೀನು ತಿಳ್ಕೊಳ್ತಾ ಇದ್ದಿ ದುಷ್ಟರು ಯಾವತ್ತೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ದುಷ್ಟರು ವೇದನೆಯಲ್ಲೇ ತುಂಬಿರ್ತಾರೆ. ಮುಂದೆ ಗತಿಹೀನರ ನ್ಯಾಯವನ್ನು ಸ್ಥಾಪಿಸುವನು. ಗತಿ ಇಲ್ಲದವರು, ದಿಕ್ಕಿಲ್ಲದವರಿಗೆ ದೇವರು ನ್ಯಾಯವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ನೀತಿವಂತರಿಂದ ತನ್ನ ಕಟಾಕ್ಷವನ್ನು ನೀತಿವಂತರು ದೇವರನ್ನು ನಂಬಿಕೊಂಡು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರು ತನ್ನ ಕಟಾಕ್ಷವನ್ನು ತಿರುಗಿಸದೆ, ನೀತಿವಂತರ ಮೇಲೆ ತನ್ನ ಕನಿಕರವನ್ನು ಹಿಂತೆಗೆಯದೆ, ತನ್ನ ದಯವನ್ನು, ತನ್ನ ಕಟಾಕ್ಷವನ್ನು, ಕಟಾಕ್ಷವನ್ನು ಹಿಂತೆಗೆಯದೆ ಇರುವನು. ಅರಸರೊಂದಿಗೆ ಸಿಂಹಾಸನದ ಮೇಲೆ ನೀತಿವಂತರು ಹೇಗಿರ್ತಾರೆ? ಅರಸರೊಂದಿಗೆ ಸಿಂಹಾಸನದ ಮುಂದೆ, ಅರಸನಗಾರರ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕೂತುಕೊಳ್ಳುವರು, ಸೆಟಲ್ ಆಗುವರು. ಅವರನ್ನು ಉನ್ನತ ಪದವಿಗೆ, ದೇವರ ಮಕ್ಕಳೇ, ನೀತಿವಂತರ ಮಕ್ಕಳು, ಅವರ ಭವಿಷ್ಯವು ಉಜ್ವಲಕರವಾಗಿರ್ತದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ನಮ್ಮ ಗತಿಸಿದರು ಎಲ್ಲ ಪಾಪಗಳು, ದ್ರೋಹ, ಅಪರಾಧಗಳಿಂದ ಬಂದಿರತಕ್ಕಂಥ ಅನೀತಿ, ಅಕ್ರಮ, ದ್ರೋಹ, ಅಪರಾಧಗಳಿಂದ ತುಂಬಿರ್ತಕ್ಕಂಥ ನಮ್ಮನ್ನು ತನ್ನ ರಕ್ತದಿಂದ ನೀತಿವಂತರಾಗಿ ಶುದ್ಧೀಕರಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲ್ವಿಯಾ? ಮುಂದೆ ಅವರು ಒಂದು ವೇಳೆ ಯಾರು? ಒಂದು ವೇಳೆ ಈ ನೀತಿವಂತರಿಂದ ಎನಿಸಲ್ಪಟ್ಟಿರ್ತಕ್ಕಂಥವ್ರು ಒಂದು ವೇಳೆ ಬಂಧನಕ್ಕೆ, ಯಾವುದೋ ಒಂದು ಮೋಸದ ವಂಚನಕ್ಕೆ ಸಿಕ್ಕಿ ಬಾಧೆಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದರೆ, ಆತನು ಅಂದ್ರೆ ಕರ್ತನಾದ ದೇವರು ಅವರ ದುಷ್ಕೃತ್ಯಗಳನ್ನು, ಅವರ ಅಹಂಕಾರದ ಸೊಕ್ಕಿನ ದ್ರೋಹಗಳನ್ನು ಅವರಿಗೆ ತೋರಿಸುವನು. ಯಾಕಂದ್ರೆ ಅವರಿಗೆ ಉಪದೇಶಿಸುವನು, ಅವರಿಗೆ ಅರ್ಥವಾಗುವಂತೆ ತಿಳಿಸುವನು. ಇದಲ್ಲದೆ ಶಿಕ್ಷಣವನ್ನು, ಟೀಚಿಂಗ್, ಶಿಕ್ಷಣವನ್ನು, ಒಂದು ಜ್ಞಾನೋಪದೇಶವನ್ನು ಕೇಳುವಂತೆ ದೇವರವರ ಕಿವಿಗಳನ್ನು ತೆರೆದು ಅಧರ್ಮವನ್ನು, ಅಪರಾಧವನ್ನು, ಪಾಪವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ಅಪ್ಪಣೆ ಕೊಡುವನು ದೇವರು. ನೋಡ್ರಿ, ಇದು ಸದ್ಗುಣ. ಅಂದ್ರೆ ಇಂದಿನಿಂದ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ಅಧರ್ಮವನ್ನು, ಅಕ್ರಮವನ್ನು, ಪಾಪವನ್ನು, ದ್ರೋಹವನ್ನು, ಅಪರಾಧಗಳನ್ನು ಬಿಟ್ಟು ಬಿಡಬೇಕೆಂಬುದಾಗಿ ದೇವರ ಅಪ್ಪಣೆ ಕೊಟ್ಟಾಗ ಆತನ ಅಧರ್ಮಗಳನ್ನು ಬಿಟ್ಟು ತಿರುಗಿಕೊಂಡು ದೇವರ ಕಡೆ ಬಂದು ಅವನು ಅದನ್ನು ಕೇಳಿ ಆಗ ಬಿಟ್ಟು ತಿರುಗಿಕೊಂಡು ಬಂದು ದೇವರ ಮಾತನುಸಾರವಾಗಿ ನಡೆದರೆ, ಸೇವಿಸಿದರೆ, ಸೇವೆ ಮಾಡಿದರೆ, ಲಿಸನ್ ಕೇರ್ಫುಲಿ, ತಮ್ಮ ದಿನಗಳು ಅಂದ್ರೆ ತಮ್ಮ ಭವಿಷ್ಯದ ತಮ್ಮ ದಿನಗಳು ಸುಖದಲ್ಲಿಯೂ ಅವನ ವರ್ಷಗಳು ಸಂತೋಷದಲ್ಲಿಯೂ ಕಳೆಯುವನು. ಕೇಳದಿದ್ದರೆ, ಅವನು ಕೇಳದೆ ಅಹಂಕಾರವಾಗಿ ಮನಸ್ಸು ಕಠಿಣ ಮಾಡಿಕೊಂಡ್ರೆ ಅವನು ಕತ್ತಿಯಿಂದ, ಅವನು ಯಾವ ದುರ್ಮಾರ್ಗತನವನ್ನು ಮಾಡಿದ್ದಾನೆ ಆ ದುರ್ಮಾರ್ಗತನವೇ ಅವನನ್ನು ನಾಶ ಮಾಡುತ್ತದೆ. ಈ ರೀತಿಯಲ್ಲಿ ಅಜ್ಞಾನಿಗಳು, ಮೂರ್ಖರು ಜ್ಞಾನಹೀನರಾಗಿ ನಾಶವಾಗುವರು ಎಂಬುದಾಗಿ ಈ ಬೈಬಲ್ನಲ್ಲಿ, ಈ ಕರ್ತನಾದ ದೇವರು ಈ ಬೈಬಲ್ನಲ್ಲಿ ನಮ್ಮೆಲ್ಲರ ಭವಿಷ್ಯವನ್ನು, ನಮ್ಮೆಲ್ಲರ ವರ್ತಮಾನವನ್ನು, ನಮ್ಮೆಲ್ಲರ ಭೂತಕಾಲದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ವರ್ತಮಾನದಲ್ಲಿ ಯಾಕೆ ನಡೀತಾ ಇದೆ, ಈ ವರ್ತಮಾನವನ್ನು ನಾವು ಸರಿ ಮಾಡ್ಕೋಬೇಕಾದ್ರೆ ಇವತ್ತು ಯೇಸು ಕ್ರಿಸ್ತನ ಕಡೆ ಬಂದು ಭೂತಕಾಲದಲ್ಲಿ ಮಾಡಿರ್ತಕ್ಕಂಥ, ಕಳೆದು ಹೋಗಿರ್ತಕ್ಕಂಥ ಕಾಲದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪ, ದ್ರೋಹ, ಅಪರಾಧಗಳ ವಿಷಯದಲ್ಲಿ ಮನಸ್ಸು ತಿರುಗಿಕೊಂಡು, ಪಶ್ಚಾತ್ತಾಪಟ್ಟು ಅಷ್ಟೆಲ್ಲ ಮನಸ್ಸು ತಿರುಗಿಕೊಂಡು ಕೇಡನ್ನು ಮಾಡುವುದನ್ನು ಬಿಟ್ಟು, ಮಾಡುವ ಪಾಪಗಳನ್ನು ಬಿಟ್ಟು ತಿರುಗಿಕೊಂಡು ಬರುವುದಾದರೆ ಅವನು ಕನಿಕರವನ್ನು ಹೊಂದುವನು, ಅವನು ದಯದಾಕ್ಷಣವನ್ನು ಹೊಂದುವನು. ಆಗ ಅವನಿಗೆ ಶುಭವಾಗುವುದು. Praise the Lord Jesus. Do you want to know your future? Come on, repent from all your iniquities and sins.
so that your days may be joyfully and your years shall be pleasantfully. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಂಥ ಅದ್ಭುತವಾದಂಥ ಸಂಗತಿಯನ್ನು ನಾವು ಕೇಳಿದೆ. ಹೌದು, ದೇವರು ನಂಬಿಕೊಂಡಿರ್ತಕ್ಕಂಥ, ದೇವರ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿರ್ತಕ್ಕಂಥ ನೀತಿವಂತನಾಗಿ ಎನಿಸಲ್ಪಟ್ಟಿರುವಾಗ ಒಂದು ವೇಳೆ ಏನಾದರೆ ಅವನಿಂದ ಮೋಸದಿಂದ, ವಂಚನದಿಂದ ಅವನು ಏನಾದರೂ ಪಾಪದಲ್ಲಿ, ಮಾಯಾ ಮೋಸದಲ್ಲಿ ಸಿಕ್ಕಿಕೊಂಡಿರುವುದಾದರೆ, ಈಗ ಅವನಿಗೆ ಏನು ಸಮಯ ಅಂದರೆ, ಅವನಿಗೆ ಇವತ್ತು ತರುಣ ಇದೆ. ಇದೇ ಸಮಯ ಅವನಿಗೆ ಪಶ್ಚಾತ್ತಾಪ ಪಡುವುದು ಮಾತ್ರ ಅಲ್ಲದೆ ಮನಸ್ಸು ತಿರ್ಕೊಂಡು ಅಪರಾಧಗಳನ್ನು ಬಿಟ್ಟು ಬಾ ಎಂಬುದಾಗಿ, ದ್ರೋಹಾಪರಾಧಗಳನ್ನು ಬಿಟ್ಟು ಬಾ ಎಂಬುದಾಗಿ ದೇವರ ಅಪ್ಪಣೆ ಕೊಟ್ಟಾಗ ಅವುಗಳನ್ನು ಬಿಟ್ಟು ಬಂದು ದೇವರ ಮಾತನುಸಾರವಾಗಿ ಸನ್ಮಾರ್ಗದಲ್ಲಿ, ಸನಾತನ ಮಾರ್ಗದಲ್ಲಿ, ನಿತ್ಯವಾದ ಮಾರ್ಗದಲ್ಲಿ, ಕ್ಷೇಮವಾದ ಮಾರ್ಗದಲ್ಲಿ, ಸತ್ಯವಾದ ಮಾರ್ಗದಲ್ಲಿ, ಪ್ರಾಮಾಣಿಕ ಮಾರ್ಗದಲ್ಲಿ ನಡೆದರೆ ಇವತ್ತಿಂದಲೇ, ಈಗಿಂದಲೇ ನಿನ್ನ ಜೀವನದಲ್ಲಿ ಸಂಪೂರ್ಣ ಶಾಂತಿ, ಸಮಾಧಾನ, ಆನಂದ, ಹರ್ಷಗಳು ಖಂಡಿತವಾಗಿ ನಿನಗೆ ತುಂಬಿ ಬರ್ತದೆ. ಅಂದರೆ ಏನಂದರೆ, ಕೆಲವು ಜನ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ತಾರೆ. ಅಂದರೆ ಬಾಯಿಂದ ಹೇಳ್ತಾರೆ, ಓ ಕರ್ತನೇ, ನಾನು ಪಾಪ ಮಾಡಿದ್ದೇನೆ, ನಾನು ದ್ರೋಹ ಮಾಡಿದ್ದೇನೆ, ಹೌದು ನನ್ನ ಪಾಪಗಳು ಕ್ಷಮಿಸು ಅಂತೇಳಿ ಪಶ್ಚಾತ್ತಾಪ ತೋರಿಸ್ತಾರೆ. ಭಾಳ ಜನ ಪಶ್ಚಾತ್ತಾಪ ಪಡ್ತಾರೆ ಹೊರತು ಮಾನಸಾಂತರ ಪಟ್ಟಿರೋದಿಲ್ಲ. ಅಂದರೆ ಮನಸ್ಸು ತಿರುಗಿಕೊಂಡಿರುವುದಿಲ್ಲ, ಕೆಟ್ಟದನ್ನು ಮಾಡೋದನ್ನು ಬಿಟ್ಟು ಬಂದಿರೋದಿಲ್ಲ. ಕರ್ತನೇ, ಇವತ್ತು ನಾನು ಸುಳ್ಳು, ಮೋಸ, ವಂಚನೆ ಮಾಡಿದ್ದೇನೆ, ನಂಗೆ ಕ್ಷಮಿಸ ಅಂತ ಹೇಳ್ತಾರೆ. ಮತ್ತು ಹೇಳಿದ ಕೆಲವು ತಾಸುಗಳಾದರೆ ಮತ್ತು ಸುಳ್ಳು, ಮೋಸ, ವಂಚನೆ ಮಾಡ್ತಾ ಇರ್ತಾರೆ. ಅದರ ನಿಮಿತ್ತ ಅವರು ಇನ್ನೂ ಹೆಚ್ಚಾಗಿ ಸಂಕಟಕ್ಕೆ, ತೊಂದರೆಗೆ, ಅನಿಷ್ಟಕ್ಕೆ ಬಲಿಯಾಗ್ತಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಭಾಳ ಅದ್ಭುತವಾದಂಥ ವಚನ ನಿಮ್ಮ ಹತ್ರ ತರ್ತೇನೆ, ಹೇಗೆ ಮನುಷ್ಯನು ತನ್ನ ತಪ್ಪುಗಳನ್ನು ಒಪ್ಪಿಕೋಬೇಕು. 28ನೇ ಅಧ್ಯಾಯ ಜ್ಞಾನೋಕ್ತಿ, 28ನೇ ಅಧ್ಯಾಯ ಜ್ಞಾನೋಕ್ತಿ 13ನೇ ವರ್ಷದಲ್ಲಿ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಕಿಂಗ್ ಜೇಮ್ಸ್ ಅಲ್ಲಿ ಓದ್ತಿರೋಬ್ರು, ಕನ್ನಡ ಕಿಂಗ್ ಜೇಮ್ಸ್ ಅಲ್ಲಿ, ಅಪರಾಧಗಳನ್ನು ಮರೆಯಾಗಿ ಅಪರಾಧಗಳನ್ನು ಮಾಡುತ್ತಿರುವವನಿಗೆ ಮರೆಯಾಗಿ ಅಪರಾಧಗಳನ್ನು ಮಾಡ್ತಾ ಇದ್ದಾನೆ. ಅವನು ಏನು ತಿಳ್ಕೊತಾನೆ, ನಾನು ಯಾರು ನನ್ನ ನೋಡ್ತಾ ಇಲ್ಲ ಅಂತ ತಿಳ್ಕೊಡ್ತಾನೆ. ಅಂಥವನಿಗೆ ಏನಾಗೋದು, ಅವನಿಗೆ ಯಾವತ್ತಿಗೆ ಶುಭವಾಗದು, ಅವನಿಗೆ ಮೇಲಾಗೋದು, ಅವನಿಗೆ ಒಳ್ಳೆಯದು ಆಗದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ಏನ, ಅವನಿಗೆ ಕರುಣೆ ದೊರಕುವುದು, ಅವನಿಗೆ ಕರುಣೆ ದೊರಕುವುದು. ಆ ಮುಂದೆ ಭಯದಿಂದ, ಆಗ ಅಪರಾಧಗಳನ್ನು, ದ್ರೋಹಗಳನ್ನು, ಮೋಸ, ವಂಚನೆಗಳು ಮಾಡದೆ ಭಯದಿಂದ ನಡೆದುಕೊಳ್ಳುವವನಿಗೆ, ಭಯಭಕ್ತಿಯಿಂದ ನಡೆದುಕೊಳ್ಳುವವನಿಗೆ ಧನ್ಯನು. ಧನ್ಯನಂದ್ರೆ ಏನು? ಆಶೀರ್ವದಿಸಲ್ಪಟ್ಟವನು. ಅಂದ್ರೆ ಅರ್ಥ ಏನು? ಅವನಿಗೆ ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯವು, ಐಶ್ವರ್ಯವು, ಗೌರವವು ದೊರಕುತ್ತದೆ. ಧನ್ಯನನ್ನೋ ಪದಕ್ಕೆ ಅರ್ಥ ಇಂಗ್ಲಿಷಲ್ಲಿ ಬ್ಲೆಸ್ಡ್ ಅಂತೇಳಿ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಮುಂದೆ ಕಠಿಣ, ಇನ್ನು ಕಠಿಣ. ಯಾಕೆ ನಾನು ಚೇಂಜ್ ಆಗಬೇಕು? ನಾನು ಹಂಗೆ ಇರೋನು ನೋಡು, ನಾನು ಮಾತ್ರ ಮನಸ್ಸು ತಿಳ್ಕೊಳ್ಳೋದ, ನಾನು ಹೀಗೆ ಅಪರಾಧ ಮಾಡ್ತಿರೋನು, ಏನಾಗ್ತದೆ ಆಗಲಿ ಅಂತ ಕಠಿಣ ಹೃದಯ ಮಾಡಿಕೊಳ್ಳೋನಿಗೆ ಅವನು ಕೇಡಿಗೆ ಸಿಕ್ಕಿ ಬೀಳೋನು. ಹಾಗಾದರೆ ನನ್ನ ಪ್ರಿಯ ಸಹೋದರಿ ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ಈಗಲೇ ನಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ನಾವು ದೇವರ ಸಮ್ಮುಖದಲ್ಲಿ ಕ್ಷಮೆಯಾಚಿಸಿ, ಅಷ್ಟೇ ಅಲ್ಲದೆ ಮನಸ್ಸಿಟ್ಕೊಂಡ್ರೆ ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಪ್ರತಿದಿನ ಈಗೋ ಅಪರಾಧಗಳನ್ನು ಬಿಟ್ಟು, ಪಾಪವನ್ನು ಬಿಟ್ಟು ನೀನು ಬಂದು ದೇವರನ್ನು ಸೇವಿಸೋದ್ರೆ, ದೇವರ ಮಾತನುಸಾರವಾಗಿ ನೋಡಿದಾದರೆ ನಿನ್ನ ದಿವಸಗಳು ಹೇಗಿರುವುದು? ನಿನ್ನ ದಿವಸಗಳು ಸುಖಕರವಾಗಿಯೂ, ನಿನ್ನ ವರ್ಷಗಳು ಹರ್ಷವಾಗಿ ಇರುವವು. ಅಂದರೆ ನಿನ್ನ ಭವಿಷ್ಯ ಹೇಗಿರ್ತದೆ? ಇವತ್ತು ನೀನು ವರ್ತಮಾನದಲ್ಲಿ ಮಾಡಿರುವ ತೀರ್ಮಾನದಿಂದ ನಿನ್ನ ಬರ್ತಕ್ಕಂಥ ಪ್ರತಿಯೊಂದು ಕ್ಷಣ ಹೇಗಿರ್ತದೆ ಎಂಬುದಾಗಿ ಇವತ್ತು ಭವಿಷ್ಯ ಉಜ್ವಲಕರವಾಗಿ ಮಾಡಿಕೊಳ್ಳಿಕ್ಕೆ, ನಿನ್ನ ಭವಿಷ್ಯ ಹಾಳು ಮಾಡಿಕೊಳ್ಳಿಕ್ಕೆ ಬೇರೆ ಯಾರು ಕಾರಣ ಅಲ್ಲ, ನೀನು ಹೊರತು ಬಿಡಿಸು ಮತ್ತು ಯಾರೂ ಕಾರಣ ಅಲ್ಲ. ಇವತ್ತು ನಮ್ಮ ಮನಸ್ಸನ್ನು ತಿರುಗಿಕೊಂಡು ಕರ್ತನೇ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಇವತ್ತು ಪಶ್ಚಾತ್ತಾಪ ಪಟ್ಟು ಮನಸ್ಸು ತಿರುಗಿಕೊಂಡು ಕೆಟ್ಟದನ್ನು, ಅಂದರೆ ಮರೆಯಾಗಿ ಪಾಪ ಮಾಡ್ತಿರೋನಿಗೆ ಯಾವತ್ತೂ ಶುಭ. ಮರೆಯಾಗಂದರೆ ಗುಪ್ತವಾಗಿ ಪಾಪ ಮಾಡ್ತಿರೋನಿಗೆ, ದ್ರೋಹ ಅಪರಾಧ ಮಾಡ್ತಿರೋನಿಗೆ ಯಾವತ್ತೂ ಶುಭವಾಗದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಂಥವನು ಯಾವತ್ತೂ ಉದ್ಧಾರ ಆಗನು. ಅದಕ್ಕೆ ಯಾರು ತನ್ನ ಪಾಪ ಅಪರಾಧಗಳನ್ನು ಬಿಟ್ಟು ದೇವರ ಹತ್ರ ಒಪ್ಪಿಕೊಳ್ಳುತ್ತಾನೋ ಅವನು ತಂದೆಯಿಂದ, ದೇವರಿಂದ ಕನಿಕರವನ್ನು ಪಡಿತಾನೆ. ಅವನ ದಿವಸಗಳು ಶುಭಕರವಾಗಿರುತ್ತದೆ.
ದೇವರಿಗೆ ಭಯಪಡುವನು ಧನ್ಯನಾಗಿ, ಅದೃಷ್ಟವಂತನಾಗಿ, ಭಾಗ್ಯವಂತನಾಗಿ, ಸುಕ್ಷೇಮವಾಗಿ, ಅವನ ದಿವಸಗಳು ಸುಖವಾಗಿಯೂ ಅವನ ವರ್ಷಗಳು ಹರ್ಷದಿಂದ ಕಳೆಯುನು. ಗಾಡ್ ಬ್ಲೆಸ್ ಯು ನನ್ನ ಪ್ರಿಯ ಸಹೋದರಿ. ಇವತ್ತು ನಾವೆಲ್ಲರ ಪ್ರಾರ್ಥನೆ ನಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸೋಣ. ಕರ್ತನೆ, ಇವತ್ತು ಪಶ್ಚಾತ್ತಾಪ ಪಟ್ಟು ಅಲ್ಲದೆ ಮನಸ್ಸು ತಿರುಗಿಕೊಳ್ಳೋದಾದರೆ ನಿಮ್ಮ ಇವತ್ತಿನ ವರ್ತಮಾನದಲ್ಲಿ ನಿಜವಾದ ಮನಸ್ಸು ತಿರುಗುವಿಕೆ ನಿನ್ನಲ್ಲಿ ಬರೋದಾದರೆ ಖಂಡಿತವಾಗಿ ಇನ್ನು ಮುಂದೆ ಬರುವ ಪ್ರತಿ ಕ್ಷಣ, ಪ್ರತಿದಿನ, ಪ್ರತಿ ವರ್ಷ, ಪ್ರತಿ ಯುಗ, ಪ್ರತಿ ದಶಕ ವರ್ಷಗಳು ನಿಮ್ಮ ಜೀವನದಲ್ಲಿ ಸುಕ್ಷೇಮವಾಗಿ ಖಂಡಿತವಾಗಿ ಇರುವುದೆಂಬುದಾಗಿ ನಿನ್ನ ಭವಿಷ್ಯ ಈ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನಾನು ತಿಳಿಸ್ತಾ ಇದ್ದೇನೆ. ಪ್ರಮಾಣ ಇದೆ, ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ಇದುವರೆಗೂ ನೀನು ಯಾಕೆ ಗುಣವಾಗಲಿಲ್ಲ ಎಂಬುದಾಗಿ, ನೀನು ಯಾಕೆ ಉದ್ಧಾರ ಆಗ್ತಾ ಇಲ್ಲ ಎಂಬುದಾಗಿ, ನೀನು ಯಾಕೆ ಚೈತನ್ಯವಾಗ್ತಾ ಇಲ್ಲ, ನೀನು ಯಾಕೆ ದಂಡಿ ಸೇರ್ತಾ ಇಲ್ಲ, ನೀನು ಯಾಕೆ ಯಶಸ್ವಿ ಆಗಿದ್ರೂ ಕೂಡ ಅನೇಕ ಅಸಫಲತೆಯನ್ನು, ಅನಿಷ್ಟವನ್ನು ಎದುರಿಸ್ತಾ ಇದೆಯಾ ಎಂಬುದಾಗಿ ಇವತ್ತು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಂಡಿದೆ. ಅದು ನಾವು ಮಾಡುವ ಅಪರಾಧ, ದ್ರೋಹ, ವಂಚನೆ, ಸುಳ್ಳು, ಮೋಸ, ದೇವರಿಗಿಷ್ಟವಿಲ್ಲದಂಥ, ಕ್ಷಮೆ ಇಲ್ಲದಂಥ ಮನಸ್ಸು, ಕನಿಕರಿಲ್ಲದಂಥ ಮನಸ್ಸು, ಶತ್ರುಗಳ ಮೇಲೆ ದ್ವೇಷವನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನೇ ನಾವು ಹಾಳು ಮಾಡಿಕೊಳ್ತಾ ಇದ್ದೇನೆ ಅಂತಕ್ಕಂಥ ಸತ್ಯ. ದುಷ್ಟನ ದಿನಗಳು ವೇದನೆಯಲ್ಲಿ, ಅವನ ಬದುಕೆಲ್ಲ, ಬಾಳೆಲ್ಲ ದೌರ್ಜನ್ಯದ ಒತ್ತಡದಲ್ಲಿ ನಾಶವಾಗುವುದೆಂಬುದಾಗಿ ನಿನ್ನ ವಾಕ್ಯ. ಅವನ ಕಿವಿಯಲ್ಲಿ ಯಾವಾಗಲೂ ಭಯಭ್ರಾಂತವಾದಂಥ ಸುದ್ದಿಗಳೇ, ಭಯಭ್ರಾಂತವಾದಂಥ ವಾರ್ತೆಗಳೇ. ಆದರೆ ಕರ್ತನೆ, ನಿನ್ನ ವಾಕ್ಯ ಹೇಳುತ್ತಾ ಇದೆ ರಾಜ, ಈಗೋ ಯಾರಾದರೆ ಒಂದು ವೇಳೆ ಮಾಯಾ ಮೋಸದ, ದುಷ್ಟ ಮೋಸದ ವಂಚನದಲ್ಲಿ ಸಿಕ್ಕಿಕೊಂಡು ಬೇಡಿಗಳಲ್ಲಿ ಬಿದ್ದಿರುವುದಾದರೆ ದೇವರು ಅವನಿಗೆ ಈಗೋ ನಿನ್ನ ಅಪರಾಧಗಳನ್ನು, ದ್ರೋಹಗಳನ್ನು ಬಿಟ್ಟು ಬಾ ಎಂಬುದಾಗಿ ಹೇಳಿರುವಾಗ ಅದನ್ನು ಕೇಳಿ ಅವುಗಳನ್ನು ಬಿಟ್ಟು ತಿರುಗಿಕೊಂಡು ಕರ್ತನಾದ ಯೇಸು ಕ್ರಿಸ್ತನು ಹೇಳುವ ಸನ್ಮಾರ್ಗದಲ್ಲಿ ಜೀವನದ ಮೌಲ್ಯಗಳನ್ನು ಕಳಿಸಿಕೊಟ್ಟಿದೆ. ಆ ಮೌಲ್ಯಗಳನ್ನು ಪಾಲನೆ ಮಾಡೋದರಿಂದ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ನಿನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಯೇಸು ಕ್ರಿಸ್ತನ ಆ ಶಿಲುವೆ ನೆರಳಲ್ಲಿ ಬಂದು ನನ್ನ ಕ್ಷಮಿಸು ಅಂತ ಹೇಳಿದ್ರೆ, ಇಂದಿನಿಂದಲೇ ನಾನು ಭರವಸೆ ಕೊಡ್ತಾ ಇದ್ದೇನೆ, ಖಂಡಿತವಾಗಿ ನಿನ್ನ ದಿವಸಗಳು, ಈ ಬೈಬಲ್ ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೇನೆ, ನಿನ್ನ ದಿವಸಗಳು ಹರ್ಷಕರವಾಗಿಯೂ, ನಿನ್ನ ದಿವಸಗಳು ಸುಖಕರವಾಗಿಯೂ, ನಿನ್ನ ವರ್ಷಗಳು ಹರ್ಷದಿಂದ ಕಳೀಲಿ ಎಂಬುದಾಗಿ ಹಾರೈಸುತ್ತಾ ಶುಭಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಅನೇಕ ಮೇಲುಗಳು ನಿನಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರೇ, ಕರ್ತನೆ, ಇವತ್ತು ಕೇಳತಕ್ಕಂಥ ನನ್ನ ಪ್ರಿಯ ಎಲ್ಲ ಸಹೋದರಿ ಕರ್ತನೆ, ಯೇಸು ಕ್ರಿಸ್ತು ನಾಮದಲ್ಲಿ ಯಾರ್ಯಾರು ಗುಣವಾಗಲಾರದಂಥ ರೋಗದಿಂದ ಬಳಲುತ್ತಾ ಇದ್ದಾರೆ, ಶಿಲುಬೆಯ ಗಾಯಗಳಿಂದ ರಾಜ, ನಿನ್ನ ಗಾಯಗಳ ಹಸ್ತದಿಂದ ಕರ್ತನೆ, ಅವರೆಲ್ಲರೂ ನಿನ್ನ ಗಾಯದ ನಿಮಿತ್ತ ಕೇಳುತ್ತಿರ್ತಕ್ಕಂಥ ಎಲ್ಲರೂ, ನಂಬಿರ್ತಕ್ಕಂಥ ಎಲ್ಲರೂ, ಗ್ರಹಿಸತಕ್ಕಂಥ ಈ ಸತ್ಯವನ್ನು ಗ್ರಹಿಸಿರುವ ಎಲ್ಲರಿಗೆ ಸಂಪೂರ್ಣ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ರಾಜ. ಕೃಪಾ ಸಂಪೂರ್ಣನಾದ ದೇವರೇ, ನಿನಗೆ ಸ್ತೋತ್ರ ಕರ್ತನೆ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಆಗಲಾರದಂಥ ಮಾಯಾ ಮೋಸದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಎಲ್ಲ ಪಾಪಿಗಳು ಕರ್ತನೆ ಬಿಡುಗಡೆ ಆಗಬೇಕು. ನಾನು ಕೆಟ್ಟ ಚಟಗಳಿಂದ ಬಿಡುಗಡೆ ಆಗಬೇಕು, ನಾನು ಮಾದಕ ಪದಾರ್ಥಗಳಿಂದ ಬಿಡುಗಡೆ ಆಗಬೇಕು, ನಾನು ಮದ್ಯಪಾನದಿಂದ ಬಿಡುಗಡೆ ಆಗಬೇಕು, ನಾನು ಮಾಯಾ ಮೋಸದ ನಾನು ಈ ಲೋಕದ ಮಾಯಾದಲ್ಲಿ, ಕಾಮವಿಲಾಸದ ಸೇಡಿನಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥವರಿಗೆ ಈಗೋ ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಯಾರ್ಯಾರು ನಾನು ಬಿಡುಗಡೆ ಆಗಬೇಕೆಂಬುದಾಗಿ ಬಯಸುತ್ತಾ ಇದ್ದಾರೋ ಅವರೆಲ್ಲರಿಗೆ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ ರಾಜ. ಥ್ಯಾಂಕ್ ಯು ಫಾದರ್. ಕರ್ತನೆ, ಯಾರ್ಯಾರು ಈ ಸತ್ಯವನ್ನು ಗ್ರಹಿಸಿ ಅರ್ಥ ಮಾಡಿಕೊಂಡಿದರೆ ಸತ್ಯವು ಅವರನ್ನು ಬಿಡುಗಡೆ ಮಾಡುವುದು. ಯೇಸು ಕ್ರಿಸ್ತನ ಶಿಲುವೆಯ ರಕ್ತದ ಅಡಿಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕರ್ತನೆ, ಇವತ್ತು ಯಾರ್ಯಾರು ತಮ್ಮ ಮನಸ್ಸನ್ನು ತಿರ್ಕೊಂಡು ನಿನ್ನ ಶರಣಕ್ಕೆ ಬಂದಿದ್ದ ರಾಜ, ಅವರೆಲ್ಲರಿಗೆ ಶುಭವಾಗಲಿ ಎಂಬುದಾಗಿ ಹಾರೈಸ್ತೇನೆ. ಇಂದಿನಿಂದ ಅವರ ದಿವಸಗಳು ಸುಖಕರವಾಗಿಯೂ ಅವರ ವರ್ಷಗಳು ಹರ್ಷಕರವಾಗಿ ಇರಲಿ ಎಂಬುದಾಗಿ ಹಾರೈಸುತ್ತಾ, ಗುಣಮುಖರಾಗಲಾರದಂಥವರಿಗೆ ಗುಣಮುಖರಾಗಲಿ, ಸ್ವಸ್ಥತೆ ಹೊಂದಲಿ. ಇಂದಿನಿಂದ ಕರ್ತನ ವಾಕ್ಯವು ನಮ್ಮ ವರ್ತಮಾನವು, ನಮ್ಮ ಭೂತಕಾಲವು, ನಮ್ಮ ವರ್ತಮಾನ ಯಾಕೆ ಹೇಗಿದೆ, ಇನ್ನು ಮುಂದೆ ನಮ್ಮ ವರ್ತಮಾನದಲ್ಲಿ ಮಾಡಿಕೊಳ್ಳತಕ್ಕಂಥ ತೀರ್ಮಾನ, ನಮ್ಮ ಭವಿಷ್ಯವೆಲ್ಲ ಸುಖಕರವಾಗಿ ಮಾಡಲಾಗುವುದು, ದೊರಕಲಾಗುವುದು, ಅನುಭವಿಸಲಾಗುವುದು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿದಂತೆ ರಾಜ, ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರರು, ಅತಿ ವಿಶೇಷವಾಗಿ ಆತ್ಮಿಕರಿಗೆ ಈ ಶುಭಗಳು ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ.
ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿ ಕೇಳ್ತಾ ಇದ್ರಿ. ಶಾರ್ಟ್ನಲ್ಲಿ ಹೇಳಿದ್ದೇನೆ, ಅನೇಕ ಜನರಿಗೆ ಸಾರ್ತಿರಿ. ನಿಮ್ಮ ಜೀವನ, ನಿಮ್ಮ ಭವಿಷ್ಯ ಭಾಳ ಆನಂದಕರವಾಗಿಯೂ ಸುಕ್ಷೇಮವಾಗಿಯೂ ಗೌರವದಿಂದ ಮಾನ ಸನ್ಮಾನದಿಂದ ಹರ್ಷದಿಂದಿರಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. ಅಷ್ಟೇ ಅಲ್ಲದೆ ಈ ಲೋಕದ ಯಾತ್ರೆ ಮುಗಿಸಿದ ನಂತರ ಪರದೇಶಿ, ಪರಲೋಕ, ಈ ನರಕದ ಯಾತ್ರೆಯನ್ನು ಬಿಟ್ಟು ನರಕಲೋಕದಿಂದ ನಿಮ್ಮನ್ನು ಪರಲೋಕಕ್ಕೆ, ಸ್ವರ್ಗಲೋಕಕ್ಕೆ ದೇವರು ನಡೆಸಲಿಕ್ಕಿದ್ದಾನೆ. ಯೇಸು ಕ್ರಿಸ್ತ ನಾಮದಲ್ಲಿ ಶುಭವಾಗಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರಿಗೆ ಇದನ್ನು ಶೇರ್ ಮಾಡ್ತೇನೆ ನನ್ನ ಪ್ರಿಯ, ಎಲ್ಲರಿಗೆ ನೀವು ಶೇರ್ ಮಾಡ್ತೇನೆ. ನಾನು ನಂಬ್ತೇನೆ ಅನೇಕ ಜನರು ಇದರಿಂದ ಆಶೀರ್ವದಿಸಲ್ಪಡ್ತಾ ಇದ್ದಾರೆ.